ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತೊಂದು ನಾವು ಯಾವ ಜಾಗದಲ್ಲಿ ಬಂದಿದೆ ಅಂತಪ್ಪ ಹೇಳಿದ್ರೆ, ಈ ಒಂದು ಜಾಗದಲ್ಲಿ ನಿರ್ಜನವಾದ ಪ್ರದೇಶ, ಅಂದರೆ ಈ ಜಾಗದಲ್ಲಿ ಯಾರು ವಾಸ ಕೂಡ ಮಾಡೋದಿಲ್ಲ. ವಾಸ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್, ನಾನೇನು ಇವಾಗ ನಿಂತಿದ್ದೀನಲ್ಲ, ಈ ಒಂದು ಪ್ಲೇಸಲ್ಲಿ ಯಾರು ಕೂಡ ವಾಸ ಮಾಡೋದಿಲ್ಲ. ಆದರೆ ಅಕ್ಕಪಕ್ಕದಲ್ಲಿ ಒಂದು 500 ಮೀಟ್ರ್ ಬಿಟ್ಬಿಟ್ಟು ಮನೆಗಳಿದೆ. ಆದರೆ ಈ ಒಂದು 500 ಸರೌಂಡಿಂಗಲ್ಲಿ ಒಂದು ಮನೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಜಾಗದ ಮಿಸ್ಟೀರಿಯಸ್ ಕತೆ ನಮ್ಮ ಇತಿಹಾಸದಲ್ಲಿ ತುಂಬ ಭಯಂಕರನ ಅಚ್ಚರಿ ಮೂಡಿಸುವಂಥ ಒಂದು ಕಥೆಯನ್ನು ಈ ಒಂದು ಜಾಗ ಹೇಳುತ್ತೆ. ಈ ಒಂದು ಜಾಗ ಎಲ್ಲಿದೆ ಅಂತ ಹೇಳಿದ್ರೆ, ನಾನೀಗ ಮೇನ್ ಆಗಿರೋದು ವಿಜಯಪುರ ಸಿಟಿಲಿದ್ದೀನಿ. ವಿಜಯಪುರ ಸಿಟಿ ಅಂದರೆ 16ನೇ ಮತ್ತು 17ನೇ ಇಸ್ವಿಲಿ ತೊಗೊಂಡ್ರೆ ತುಂಬ ದೊಡ್ಡ ರಾಜರುಗಳೆಲ್ಲ ಇಲ್ಲಿ ಆಳ್ವಿಕೆ ಮಾಡಿ ಹೋದರು. ಆ ರಾಜರು ಆಳ್ವಿಕೆ ಮಾಡೋಂಥ ಕಾಲದಲ್ಲಿ ಅಫ್ಜಲ್ ಖಾನ್ ಅನ್ನೋ ಒಬ್ಬ ಸೇನಾಪತಿ ಅಥವಾ ಮಂತ್ರಿ, ಅವರು ಆದಿಲ್ ಶಾಹಿ ಅವರ ಒಂದು ಮಂತ್ರಿಯಾಗಿದ್ದರು. ಅವ್ರ ಕಾಲದಲ್ಲಿ ಒಂದು ವಿಸ್ಮಯಕಾರಿ ಮತ್ತು ಭಯಾನಕಕಾರಿ ಇತಿಹಾಸವೇ ಒಂದು ಬೆಚ್ಚಿ ಬೀಳಿಸೋ ಒಂದು ಆ ಒಂದು ಶತಮಾನದಲ್ಲಿ ನಡೀತು. ಆ ಒಂದು ಶತಮಾನದಲ್ಲಿ ಏನು ನಡೀತು ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಈಗ ನಾನು ಆ ಒಂದು ಪ್ರದೇಶವನ್ನು ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ಆ ಒಂದು ಪ್ರದೇಶ ಹೇಗಿದೆ, ಅಲ್ಲಿ ಏನೇನಾಗಿದೆ, ಅಲ್ಲಿ ನಡೆದಂಥ ದುರ್ಘಟನೆಗಳೇನು, ಅದನ್ನೆಲ್ಲ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಅದನ್ನೆಲ್ಲ ಪ್ಲೇಸ್ ಅನಿಸಿ ನೀವೇ ನೋಡ್ಬಿಡಿ ಪೂರ್ತಿ. ಸ್ನೇಹಿತರೆ, ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಈ ಒಂದು ಮಾನ್ಯುಮೆಂಟು, ಈ ಒಂದು ಪ್ಲೇಸು ಎಷ್ಟು ಭಯಾನಕಕಾರಿಯಾಗಿದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಈ ಒಂದು ಪ್ಲೇಸ್ ಬಂದು ಸುಮಾರು 16ನೇ ಶತಮಾನ ಮತ್ತು 17ನೇ ಶತಮಾನದಲ್ಲಿದೆ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಮಾನ್ಯುಮೆಂಟ್ ಎಂಥ ಒಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಇದು ನ್ಯಾಷನಲ್ ಐಡೆಂಟಿಫೈಡ್ ಮಾನ್ಯುಮೆಂಟ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಸಂರಕ್ಷಿತ ಸ್ಮಾರಕವಾಗಿದೆ ಇದು. ಇಲ್ಲಿ ಬಂದು ಯಾರೇ ಏನ್ರಿ ಈ ಒಂದು ಮಾನ್ಯುಮೆಂಟ್ಗೆ, ಈ ಒಂದು ಕಟ್ಟಡಕ್ಕೆ ಧಕ್ಕೆಯನ್ನು ಉಂಟು ಮಾಡೋ ಒಂದು ಕಾರ್ಯನ ಮಾಡಿದ್ರೆ ಅವರಿಗೆ ದಂಡ ಅಂತ ಅಲ್ಲಿ ನ್ಯಾಷನಲಿ ಇದು ಹಾಕಿದ್ದಾರೆ. ಅಂದರೆ ನ್ಯಾಷನಲ್ ಅವ್ರದ್ದೇನು ರೂಲ್ಸ್ ಇರುತ್ತಲ್ಲ, ಅವ್ರದ್ದೆಲ್ಲ ಮಾನ್ಯುಮೆಂಟ್ ಎಲ್ಲ ಅವರು ಸೇವ್ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಒಂದು ಸತಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅಫ್ಜಲ್ ಖಾನ್ ಏನಿರ್ತಾರಲ್ಲ ಮಂತ್ರಿ ಅಥವಾ ಸೇನಾಪತಿ, ಅವ್ರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜೊತೆ ಯುದ್ಧವನ್ನು ಮಾಡಬೇಕಾಗಿ ಒಂದು ಸಂದರ್ಭ ಬರುತ್ತೆ. ಆ ಒಂದು ಯುದ್ಧವನ್ನು ಮಾಡಬೇಕಾಗಿರೋ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, ಅಫ್ಜಲ್ ಖಾನ್ ಅವ್ರಿಗೆ 63 ಹೆಂಡತಿರು ಇರ್ತಾರೆ, ಮಡದಿಯವರು, ನಾವೇನು ಪತ್ನಿಗಳು ಅಂತ ಹೇಳ್ತೀವಲ್ಲ. 63 ಪತ್ನಿಗಳು ಇರ್ತಾರೆ. ಇವರು ಪ್ರತಾಪಗಢ, ನೀವು ನೋಡ್ಬೋದು, ಈಗಿನ ಒಂದು ಪುಣೆಯ ಪ್ರತಾಪಗಢದಲ್ಲಿ ಯುದ್ಧವನ್ನು ಮಾಡಲಿಕ್ಕೆ ಅಫ್ಜಲ್ ಖಾನ್ ಅವರು ಹೊರಡಬೇಕಾಗಿರುತ್ತೆ. ಅಫ್ಜಲ್ ಖಾನ್ ಅವರು ಹೊರಡುವಂಥ ಸಂದರ್ಭದಲ್ಲಿ ಅವರು ತಮ್ಮ 63 ಪತ್ನಿಗಳನ್ನ ನೆನಪು ಮಾಡ್ಕೋತಾರೆ. ಸ್ನೇಹಿತರೆ, ನಾನು ಹೇಳಿದಾಗೆ, ನಾನು ಹಿಂದಿನ ಕಾಲದಲ್ಲಿ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಯಾರ್ದಾರು ದೊಡ್ಡವರಿಗೆ ಒಂದು ಕೇಳುವಂಥ ಪದ್ಧತಿ, ಅಂದರೆ ಆ ಕೆಲಸ ಸಕ್ಸಸ್ ಆಗುತ್ತೋ ಆಗಲ್ವೋ ಅಂತ. ಅದೇ ರೀತಿಯಾಗಿ ಅಫ್ಜಲ್ ಖಾನ್ ಅವರು ಛತ್ರಪತಿ ಶಿವಾಜಿ ಅವ್ರ ಹತ್ರ ಯುದ್ಧ ಮಾಡೋಕ್ಕೆ ಹೋಗಬೇಕಾದ್ರೆ ಅವರು ಕೂಡ ಒಬ್ಬರು ದೊಡ್ಡವ್ರ ಹತ್ರ ಹೋಗ್ತಾರೆ. ಹೀಗೆ ನಾವು ಯುದ್ಧಕ್ಕೆ ಹೋಗ್ತಿದ್ದೀನಿ, ಈ ಯುದ್ಧದ ಫಲಿತಾಂಶ ಏನಾಗಬಹುದು ಅಂತ ಕೇಳ್ತಾರೆ. ಅವರು ತಿಳಿದವ್ರು ಹೇಳ್ತಾರೆ, ಯುದ್ಧದ ಪರಿಣಾಮ ಕೇಳಬೇಕು ಅಂತ ಹೇಳಿದ್ರೆ ನೀನು ಯುದ್ಧ ಮಾಡೋಕ್ಕೆ ಹೋಗ್ತೀಯಾ, ಆದರೆ ಯುದ್ಧ ಮಾಡೋಕ್ಕೆ ಹೋದಾಗ ನೀನು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ ಅಂತ ಹೇಳ್ತಾರೆ. ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಅಫ್ಜಲ್ ಖಾನ್ ಅವರು ತನ್ನ 63 ಹೆಂಡತಿಯರ ಬಗ್ಗೆ ಯೋಚನೆ ಮಾಡ್ತಾರೆ. ತನ್ನ 63 ಹೆಂಡತಿಯವ್ರನ್ನ ಯಾರಾದರೂ ಬಳಕೆ ಮಾಡ್ಕೋತಾರೆ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಅಫ್ಜಲ್ ಖಾನ್ ಅವರು ಏನು ಮಾಡ್ತಾರೆ, ಅವರ ಸ್ನೇಹಿತರೆ, ನಾನು ಈ ಒಂದು ಕಟ್ಟುಕತೆ ಹೇಳ್ತಾ ಇಲ್ಲ, ಇತಿಹಾಸ ನಮಗೆಲ್ಲ ಏನು ತಿಳಿಸ್ಕೊಟ್ಟಿದೆ, ನಾನು ಆ ಒಂದು ಕಥೆನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆ ಒಂದು ಕೆಟ್ಟ ಕಲ್ಪನೆಯಲ್ಲಿ ಅಫ್ಜಲ್ ಖಾನ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದ್ರ ಹಿಂದೆ, ಈ ಕಟ್ಟಡದ ಹಿಂದೆ ಒಂದು ಬಾವಿ ಕೂಡ ಇರುವಂಥದ್ದು. ಆ ಬಾವಿಯಲ್ಲಿ ತನ್ನ 63 ಹೆಂಡತಿಯರನ್ನು ಕೂಡ ಒಬ್ಬೊಬ್ಬರನ್ನಾಗಿ ಆ ಬಾವಿ ಒಳಗಡೆ ನೂಕಿ ಅವ್ರನ್ನ ಕೊಲೆ ಮಾಡಿ, ಅವರು ಈ ರೀತಿಯಾಗಿ 63 ಜನ ಪೂರ್ತಿ ಸಮಾಧಿಯಾಗುವಂತೆ
ಈ ಒಂದು ಅಫ್ಜಲ್ ಖಾನ್ ಅವರು ಮಾಡಿರ್ತಾರೆ. ಸೊ ಸ್ನೇಹಿತರೆ, ಈ ಅಫ್ಜಲ್ ಖಾನ್ ಅವರು 63 ಹೆಂಡತಿಯರನ್ನ ಸಾಲಾಗಿ ಈ ರೀತಿ ಒಬ್ಬೊಬ್ಬರಾಗಿ ಒಂದೊಂದು ರೀತಿಯಲ್ಲಿ ಜೀವಂತ ಸಮಾಧಿ ಮಾಡಿರ್ತಾರೆ. ಆ ಕಡೆ ಪಕ್ಕದಲ್ಲಿ ಇದ್ರ ಹಿಂದೆ ಬಾವಿ ಕೂಡ ಇರುವಂತದ್ದು. ಸೊ ಸ್ನೇಹಿತರೆ, ನಾನು ಹೇಳಿದಾಗೆ ಆ ಕಡೆ ಬಾವಿಯಲ್ಲಿ ತನ್ನ 63 ಹೆಂಡತಿಯರನ್ನ ಒಬ್ಬೊಬ್ಬರಾಗಿ ನೂಕಿ ಅವ್ರ ಜೀವನ ಕಳ್ಕೊಂಡ್ಮೇಲೆ ಈ ರೀತಿಯಾಗಿ ಸಾಲಾಗಿ ಒಬ್ಬೊಬ್ಬರು ಹೆಂಡತಿಯರನ್ನ ಈ ಒಂದು ರೀತಿಯಲ್ಲಿ ಶವವಾಗಿ ಅವ್ರನ್ನ ಒಂದು ಸಮಾಧಿಯನ್ನ ಕಟ್ತಾರೆ. ಸೊ ಈ ಒಂದು ಕಾರ್ಯ, ಆಮೇಲೆ ಈ ಒಂದು ಕ್ರೂರಿತನ ಅಂತ ಹೇಳಬೇಕು. ಅವ್ರು ಏನ್ ತಲೆ ಒಳಗಡೆ ಇಟ್ಕೊಂಡು ಮಾಡಿದ್ರೆ ಗೊತ್ತಿಲ್ಲ, ಅದು ತಪ್ಪೋ ಕರೆಕ್ಟೋ, ತಪ್ಪೋ ಸರಿನೋ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಆದ್ರೆ ಈಗ ನಾವು ನೋಡೋದಾದ್ರೆ ತನ್ನ ಅಫ್ಜಲ್ ಖಾನ್ 63 ಹೆಂಡತಿಯರ ಅಥವಾ ಪತ್ನಿಯರ ಒಂದು ಗೋರಿ ಆಮೇಲೆ ಸಮಾಧಿ ಈ ರೀತಿಯಾಗಿದೆ, ನೀವೆಲ್ಲರೂ ನೋಡ್ಬೋದು. ಸೊ ಸ್ನೇಹಿತರೆ, ನೀವೀಗ ನೋಡ್ಬೋದು, ನಾ ಈ ಒಂದು ಸಾತ್ ಖಬರ್ ಅನ್ನೋ ಜಾಗದ ಹೆಸರು ಯಾಕೆ ಬಂತ ಅಂತ ಹೇಳಿದ್ರೆ, ಸಾಟ್ ಅಂತ ಹೇಳಿದ್ರೆ 60 ಸ್ನೇಹಿತರೆ, ಖಬರ್ ಅಂದ್ರೆ ಇದೆಲ್ಲ ಗೋರಿಗಳು. ಸೊ ಅದಕ್ಕಾಗಿ ಈ ಒಂದು ಜಾಗಕ್ಕೆ ಸಾಟ್ ಖಬರ್ ಅಂತ ಒಂದು ಹೆಸರು ಬಂತು. ಸೊ ಈ ಒಂದು ಜಾಗದಲ್ಲಿ ಏನೇನಿದೆ, ಏನೇನು ವಿಸ್ಮಯಕಾರಿ ಜಾಗ ಇದೆ ನಿಮ್ಗೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಸೊ ಬರ್ರಿ, ಫಸ್ಟ್ ನೀವು ಇದನ್ನ ನೋಡಿದ್ರೆ ಈ ಒಂದು ದೊಡ್ಡ ಉದ್ದ ರೀತಿ ಕಟ್ಟಡ ಕೂಡ ಇದೆ. ಸೊ ಈ ಒಂದು ಕಟ್ಟಡಕ್ಕೆ ಈ ಕಡೆ ಮತ್ತೆ ಲಾಸ್ಟ್ ಅಲ್ಲಿ ಒಂದು ಕಾರ್ನರ್ ಜಾಗ ಐತೆ, ಹೋಗ್ಬೋದು. ಸೊ ಈ ಒಂದು ನೀವು ನೋಡ್ಬೋದು ಎಷ್ಟು ಚಿಕ್ಕವಾದ ಜಾಗ ಐತೆ ಅಂತ ಹೇಳ್ಬಿಟ್ಟು. ಒಂದೊಂದು ಮೆಟ್ಲು ಕೂಡ ತುಂಬಾ ದೊಡ್ಡದಾಗಿದೆ. ಸೊ ಈಗ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಆಗಿನ ಕಾಲದಲ್ಲಿ ಕಟ್ಟಿರುವಂತ ಕಟ್ಟಡ. ಸೊ ಗಾಳಿ ಮಳೆಗೆ ಇದನ್ನೆಲ್ಲ ಉದುರಿ ಬಿದ್ದೋಗಿದೆ. ಅಂದ್ರೆ ಆಗಿನ ಕಾಲದಲ್ಲಿ ಸಿಮೆಂಟ್ ನೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಇಲ್ಲಿ ಸಿಕ್ತಿರ್ತಕ್ಕಂಥ ಜೇಡಿ ಮಣ್ಣ ಬಳಕೆ ಮಾಡ್ಕೊಂಡು ಈ ಒಂದು ಕಲ್ಲ ಇಂಟರ್ಲಾಕ್ ಮಾಡ್ತಿದ್ರು. ಸೊ ನೀವೆಲ್ಲ ನೋಡ್ಬೋದು, ಅದನ್ನೆಲ್ಲ ಇಂಟರ್ಲಾಕ್ ಮಾಡಿರೋದು ಈಗೆಲ್ಲ ಬೀಳ್ತಿದೆ. ಯಾಕಂತ ಹೇಳಿದ್ರೆ ಕಟ್ಟಿದ ಸುಮಾರು ವರ್ಷಗಳೇ ಆಗಿದೆ, ಸುಮಾರು ಶತಮಾನಗಳಾಗಿದೆ. ಸೊ ಇಲ್ಲಿ ನೋಡ್ಬೋದು, ಒಳಗಡೆ ಹೋಗೋಣ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ಈ ರೀತಿಯಾಗಿದೆ ಸ್ನೇಹಿತರೆ. ಈ ಟೈಮಲ್ಲಿ ರಾತ್ರಿ ಬಂದೆ ಅಂತ ಹೇಳಿದ್ರೆ ರಾತ್ರಿ ಇಲ್ಲಿ ಓಡಾಡೋಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಬೇರೆ ಸಮಾಧಿಗಳು ಇರುವಂಥ ಜಾಗ ಇದು. ಸೊ 63 ಸಮಾಧಿಗಳು ಇಲ್ಲೇ ಇದೆ, ನೀವು ನೋಡ್ಬೋದು. ಸೊ ಸಮಾಧಿಗಳಿರೋ ಜಾಗದಲ್ಲಿ ರಾತ್ರಿ ಹೊತ್ತು ಓಡಾಡೋಕ್ಕೆ ಎಂಥವ್ರಿಗಾದ್ರೂ ಭಯ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಚಿಕ್ಕದಾಗಿ ಒಂದು ಇದು ಕೂಡ ಇದ್ದಾರೆ, ಕಡಪ ಅಂತ ನಾವು ಹೇಳ್ತೀವಲ್ಲ, ಚಿಕ್ಕ ಕಿಟಕಿಗಳು. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಗಲೀಜ್ ಈ ಥರ ಮಾಡಿದ್ದಾರೆ. ದಯವಿಟ್ಟು ಈ ಥರ ಗಲೀಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಸ್ಮಾರಕ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯದ, ನಮ್ಮ ದೇಶದ ಸ್ಮಾರಕಗಳು, ಹಳೆಯ ಕಟ್ಟಡಗಳು ನಾವೇ ಸಂರಕ್ಷಿಸಬೇಕು. ಸೊ ಈ ಥರ ನೋಡ್ಬೋದು. ಸೊ ಯಾವ ರೀತಿಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟೆಲ್ಲ ಇರುತ್ತೆ. ಸೊ ಇಲ್ಲೊಂದೇನೋ ಇದು ಇದೆ ರೂಮು. ಸೊ ಈ ರೂಮ್ ಒಳಗಡೆ ನಾವು ಹೋಗೋಣ. ಸೊ ಕಂಪ್ಲೀಟಾಗಿ ಕತ್ಲೆ ಇದೆ ಸ್ನೇಹಿತರೆ, ಇಲ್ಲಿ ಏನಿದೆ ಅಷ್ಟೊಂದು ಗೊತ್ತಿಲ್ಲ. ಸೊ ನಮಗೂ ಅಷ್ಟು ಐಡಿಯಾ ಇಲ್ಲ, ಬನ್ನಿ ವಾಪಸ್ ಹೋಗ್ಬಿಡೋಣ. ಸೊ ಈ ಒಂದು ಪ್ಲೇಸಲ್ಲಿ ಬರೋಕ್ಕೆ ಭಯ ಆಗೋದಿಲ್ಲ. ಭಯ ಯಾಕಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಗೋರಿಗಳಿದೆ, ಅದೇ ಒಂದು ಭಯ. ಸೊ ಈ ಕಡೆಯಿಂದ ಇಲ್ಲಿ ಮೇಲ್ಗಡೆ ಒಂದು ಜಾಗ ಐತೆ, ಮೇಲ್ಗಡೆ ಹತ್ತನ. ಸೊ ಬರ್ರಿ ಮೇಲ್ಗಡೆ ಹೋಗೋಣ. ಸೊ ಸ್ನೇಹಿತರೆ, ಈಗ ನಾವು ಮೇಲೆ ಹೋಗೋಣ ಬರ್ರಿ. ಸೊ ನೀವು ಒಂದೊಂದು ನೋಡ್ಬೋದು, ಒಂದೊಂದು ಮೆಟ್ಲು ಎಷ್ಟು ಹೈಟ್ ಇದೆ ಅಂತ ಹೇಳ್ಬಿಟ್ಟು. ಈ ಒಂದು ಇಷ್ಟು ಹೈಟಿಗೆ ಯಾಕೆ ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಯಾರೇ ಬೇರೆ ಕಿಂಗ್ಡಮ್ ಅವ್ರದ್ದು, ಬೇರೆ ಸೈನಿಕರು, ಬೇರೆ ಒಂದು ಡೈನಾಸ್ಟಿ ಅವ್ರ ರಾಜರು ಬಂದಂತ ಹೇಳಿದ್ರೆ ಬೇಗ ಹತ್ತಬಾರ್ದು ಅನ್ನೋ ಕಾರಣಕ್ಕೆ. ನೀವು ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ಅಗಲ ಇದೆ, ಎಷ್ಟೆಷ್ಟು ಉದ್ದ ಇದೆ, ಒಂದೊಂದು ಮೆಟ್ಲು ಇಷ್ಟಿಷ್ಟು ಉದ್ದ ಇದೆ. ಸೊ ಬನ್ನಿ, ನನಗೆ ಹಂಗೆ ಹೋಗ್ತೀನಿ. ಸೊ ನಿಮಗೂ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಸ್ನೇಹಿತರೆ, ಈಗ ನಾವು ಮೇಲೆ ಹತ್ತಿದ್ದೀವಿ, ಬನ್ನಿ ನೀವು ನೋಡ್ಬೋದು ಎಷ್ಟೆಷ್ಟು ಹೈಟ್ ಇದೆ ಒಂದೊಂದು ಇದು ಅಂತ ಹೇಳ್ಬಿಟ್ಟು. ಸೊ ಸಿಕ್ಕಾಪಟ್ಟೆ ದೊಡ್ಡದಾಗಿ ಅಯ್ಯೋ ಬಳ್ಳಿ ಬಿತ್ತು ಕೈ ಮೇಲೆ. ಸೊ ನೀವು ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಈ ಒಂದು ಪ್ಲೇಸ್ ಹೇಳ್ಬಿಟ್ಟು. ಸೊ ನಾನು ಹೇಳ್ತಿದ್ನಲ್ಲ 63 ಜನ ಹೆಂಡ್ತೀರನ್ನ ಇಲ್ಲೇ ಸಮಾಧಿ ಮಾಡಿರೋದಂತ ಹೇಳ್ಬಿಟ್ಟು ಒಂದು ರೌಂಡ್ ನೋಡ್ಕೊ ಬಂದ್ಬಿಡಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿವರೆಗೂ ಅಲ್ಲೇನು ಬಾಕ್ಸ್ ಎಲ್ಲ ಕಾಣ್ತಿದೆಯಲ್ಲ, ಇದೆಲ್ಲ ಪೂರ್ತಿ ಜೀವಂತ ಸಮಾಧಾನ ಮಾಡಿರೋದು ಅವ್ರಿಗೆ. ಸೊ ಆ ಬಾವಿ ಕೂಡ ಎಲ್ಲಿದೆ ಅಂತ ಹೇಳಿದ್ರೆ ಅಲ್ಲೇ ನೀವು ನೋಡ್ತಿದ್ದೀರಲ್ಲ ಬಾವಿ, ಅದೇ ಬಾವಿ. ಆ ಬಾವಿಲಿ ಸೇನಾಪತಿ ಆದಂಥ ಅಫ್ಜಲ್ ಖಾನ್ ಅವರು ತನ್ನ ಹೆಂಡ್ತೀರನ್ನ ಆ ಒಂದು ಬಾವಿಲಿ ಮೇಲ್ಗಡೆಯಿಂದ ತಳ್ಳಿ ಅವ್ರನ್ನ ಸಾಯಿಸಿ ಈ ಕಡೆ ತಂದು ಸಮಾಧಿ ಮಾಡಿದ್ದಾರೆ ಅಂತ ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ. ಸೊ ಈ ಒಂದು ಜಾಗದ ವಿಶೇಷತೆ ಇದೇ ಆಗಿರುತ್ತೆ. ಸಾಟ್ ಖಬರ್ ಅಂದರೆ ಮತ್ತೇನಿಲ್ಲ, 60 ಜನ ಹೆಂಡ್ತಿರು, ಖಬರ್ ಅಂದರೆ ಅವ್ರ ಗೋರಿಗಳು. ಈ ಒಂದು ಜಾಗ ಪ್ರಖ್ಯಾತ ಹೊಂದಿರೋದೇ 60 ಜನ ಗೋರಿಗಳು, 60
ಅಥವಾ 63 ನೀವು ಲೆಕ್ಕ ಹಾಕೊಂಡ್ರೆ ಕರೆಕ್ಟಾಗಿ 64 ಜನ ಇದ್ದಾರೆ. ಸೊ 64 ಜನ ಹೆಂಡತಿರನ್ನ ಗೋರಿಯಾಗಿ ಇರುವಂಥ ಪ್ಲೇಸ್ನೇ ಸಾಟ್ ಕಬರ್ ಅಂತ ಹೇಳ್ತಾರೆ. ಈ ಒಂದು ಜಾಗ ಇದಕ್ಕೆ ಒಂದು ಸ್ಪೆಷಲು. ಸೊ ನಾನು ನೆಕ್ಸ್ಟು ಅಫ್ಜಲ್ ಖಾನ್ ಅವರು ಅವ್ರ ಹೆಂಡತಿರನ್ನ ಅಲ್ಲಿ ಬಾವಿಲಿ ತಳೋದಲ್ಲ, ಆ ಬಾವಿಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ, ನೆಕ್ಸ್ಟ್ ಆ ಸೀನಲ್ಲಿ ಸಿಗ್ತೀನಿ ನಿಮಗೆ. ಸೊ ಸ್ನೇಹಿತರೆ, ಈಗ ನಾವು ನೆಕ್ಸ್ಟ್ ಆ ಕಡೆ ಬಾವಿ ಕಡೆ ಹೋಗೊಂಬರ್ರಿ. ಸೊ ಇಲ್ಲಿ ಹೇಳಬೇಕು ಕೇಳಬೇಕು ಅಂದರೆ ಒಬ್ಬರು ಇಲ್ಲ, ನಮ್ಮದು ರಸ್ತಾ ನಾವೇ ದಾರಿ ನೋಡ್ಕೊಂಡು ನಾವೇ ಹೋಗ್ಬೇಕು. ಸೊ ಇಲ್ಲಿ ಈ ಜಾಗ ಬಂದೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಹಿಂದೆ ಈ ಪಕ್ಕನೇ ಬಾವಿ ಇದೆ. ಸೊ ಈ ಬಾವಿಯಲ್ಲಿ ನೀವು ನೋಡ್ಬೋದು. ಸೊ ನೈಟ್ ಮಾತ್ರ ಸಿಕ್ಕಾಪಟ್ಟೆ ಹೆವಿ ಭಯ ಬರುತ್ತೆ. ಸೊ ನಾವು ಹೀಗೆ ಬಂದಿದ್ದೀವಿ, ಹೀಗೆ ತುಂಬ ಭಯ ಆಗ್ತಿದೆ. ಸೊ ನೀವಲ್ಲಿ ನೋಡ್ಬೋದು ಬಾವಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ನೋಡ್ಬೋದು. ಸೊ ಸ್ನೇಹಿತರೆ, ಇಲ್ಲೇನು ನೀವು ನೋಡ್ತಿರಲ್ಲ, ಇದು ಫಸ್ಟ್ ಫ್ಲೋರು, ಇದು ಸೆಕೆಂಡ್ ಫ್ಲೋರು. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಈ ಥರ ತೊಗೊಂಡ್ರೆ ಸ್ನೇಹಿತರೆ ಇಲ್ಲಿ ಸುಮಾರು 10 ರಿಂದ 11 ಫ್ಲೋರ್ ಭೂಮಿ ಒಳಗಡೆ ಇದೆ ಅಂತೆ. ಅದೇನು ಕಾಣ್ತಿದೆಯಲ್ಲ ನೀರು, ಆ ನೀರಿಗೆ ಇದೇ ಇರಲ್ಲ, ಅಂದರೆ ಕೆಳಗಡೆ ಇದಿರುತ್ತಲ್ಲ ಬಾಟಮು, ಇದು ಬರ್ತಲ್ಲ ನೆಲ, ಆ ನೆಲ ಅನ್ನೋದೇ ಇಲ್ಲ ನೀರಿಗೆ. ಸುಮಾರು 10 ರಿಂದ 11 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ನಾನು ನಿಮಗೆ ಆ ಕಡೆ ಒಳಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಸೊ ನೋಡಿರಿ ಈ ಒಂದು ಜಾಗ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಮೇಲ್ಗಡೆ, ಸೊ ಅಲ್ಲಿ ಮೇಲ್ಗಡೆಯಿಂದನೇ ಕೆಳಗಡೆ ಅವ್ರ ಪತ್ನಿನ ತಳ್ಳಿ ಸಾಯಿಸಿದ್ದು ಅಂತ ನಮಗೆ ಸ್ಥಳೀಯರು ಹೇಳ್ತಾರೆ. ಸ್ಥಳೀಯರು ಹೇಳೋದಕ್ಕಿಂತ ಎಲ್ಲ ಕಡೆನೂ ಇದೆ ಅದು. ಸೊ ಎಲ್ಲ ಬುಕ್ಸಲ್ಲೂ ಇದೆ. ಸೊ ಅಫ್ಜಲ್ ಖಾನ್ ಅವ್ರಿಗೆ ಹೆಸರುವಾಸಿಯಾದಂಥ ಒಂದು ಸ್ಥಳ ಇದು. ಸೊ ನೀವಲ್ಲಿ ನೋಡ್ಬೋದು ಬಾವಿ ಎಷ್ಟು ಹೈಟದಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಇದು ಸುಮಾರು 100 ಫೀಟ್ ಇರ್ಬೋದು ಇದು. ನೀವು ಅಲ್ಲಿ ಮೇಲ್ಗಡೆಯಿಂದ ತೊಗೊಂಡ್ರೆ ಮೇಲ್ಗಡೆಯಿಂದ ಕೆಳಗಡೆ ತನಕ. ಸೊ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಈ ಬಾವಿಗೆ ತಳ ಇಲ್ವಂತೆ. ತಳ ಇಲ್ಲ ಅಂದರೆ ಅಲ್ಲಿ ನಾವು ಇದು ಬಾಟಮ್ ಬರುತ್ತಲ್ಲ, ಬಾಟಮ್ ಎಲ್ಲ ಇಲ್ಲ. ಸೊ ನಾವಿಲ್ಲಿ ಒಳಗಡೆ ಬಂದರೆ ಅಂತ ಹೇಳಿದ್ರೆ ಈ ಒಂದು ಪ್ಲೇಸ್ ಈ ಥರ ಇದೆ. ಸೊ ಇಲ್ಲಿ ನಾವು ಬನ್ನಿ ಹೋಗೋಣ ನೆಕ್ಸ್ಟು. ಸೊ ನೈಟ್ ಟೈಮಲ್ಲಂತರೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಈ ಒಂದು ಪ್ಲೇಸಿಗೆ. ಸೊ ಇಲ್ಲೆಲ್ಲ ಕುಡಿದು ತಿಂದು ಸೇದ್ಬಿಟ್ಟು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ಸೊ ಈ ಒಂದು ಬ್ಯಾಕ್ ಸೈಡ್ ಈ ರೀತಿಯಾಗಿರುತ್ತೆ. ಸೊ ನಾನು ನಿಮಗೆ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಕೆಳಗಡೆ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆಲ್ಲ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಕೆಳಗಡೆ ಬಾವಿಗೆ ಇಳ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಬಾವಿ ಇರೋದು ಇಲ್ಲಿ, ಆದರೆ ಕೆಳಗಡೆ ನಡ್ಕೊಂಡು ಈ ರೀತಿಯಾಗಿ ಹೋಗ್ಬೇಕು. ನೀವು ನೋಡಿ, ನಾವು ಹಳೆ ಕಾಲದಲ್ಲಿ ಏನು ತಗೋತೀವಲ್ಲ, ಅಂದರೆ ರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಯಾವುದೇ ಒಂದು ಪ್ಲೇಸ್ ಇರ್ಬೋದು, ಹತ್ತಕ್ಕೆ ಮತ್ತು ಇಳಿಯೋಕ್ಕೆ ಈಸಿ ಆಗದೆ ಇರೋ ಥರನೇ ಕಟ್ಟಿರ್ತಾರೆ. ಸೊ ನೀವು ನೋಡ್ಬೋದು, ನಾವು ಈ ಕಡೆಯಿಂದ ಹತ್ತಿದ್ವಿ, ಈ ಕಡೆಯಿಂದ ಇಳಿದ್ವಿ. ಸೊ ಈ ಕಡೆಯಿಂದ ಕೆಳಗಡೆ ಇಳಿಬೇಕು. ಎಷ್ಟು ಡೇಂಜರ್ ಆಗಿದೆ ನೋಡಿ ಈ ಒಂದು ಪ್ಲೇಸು. ಕಾಲು ಸ್ಲಿಪ್ ಆಯ್ತು ನಾನು ಕೆಳಗಡೆ. ಸೊ ಈ ಒಂದು ರೀತಿ ಯಾಕೆ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಸೊ ಯಾರು ಸೈನಿಕರು ಕರೆಕ್ಟಾಗಿ ಇಳಿಬಾರ್ದು, ಆಮೇಲೆ ಅವರಿಗೆ ಅಡಚಣೆಗಳು ಉಂಟಾಗಬೇಕು, ಈ ಥರ ಒಂದು ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಸೊ ಕಾಣಿಸ್ತಿದೆ ಬಾವಿ, ಇದೇ ಬಾವಿ ನೋಡ್ರಿ. ನಾನು ನಿಮಗೆ ಆವಾಗಲೇ ತೋರಿಸಿದ್ದು ಅಲ್ಲಿ ಮೇಲ್ಗಡೆ. ಸೊ ಬಾವಿ ಕಾಣಿಸ್ತಿರೋದು ಇಲ್ಲೇ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಒಂದು ಮನುಷ್ಯ, ಒಂದು ಚಿಕ್ಕ ಹುಡುಗ ಹೋಗ್ಬೋದು ನಡ್ಕೊಂಡು ಆ ರೀತಿಯಾಗಿ. ಸೊ ಇವಾಗ ನಾನು ಹೋಗ್ತೀನಿ ನೋಡ್ರಿ, ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಸಾಲಲ್ಲ. ಸೊ ಓಹೋ ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಬಾವಿ ಅದೇ ಬಾವಿ ಒಂದು ತುಂಬ ಆಳದಲ್ಲಿದೆ. ಬಾವಿಗೆ ತುಂಬ ಆಳ ಇದೆ ಅಂತ ಹೇಳಿದರೆ. ಸೊ ಈ ಕಡೆ ಯಾರ ಪ್ಲೇಸ್ ನೋಡೋಕೆ ಬಂದ್ರು ಹುಷಾರಾಗಿ ಬನ್ನಿ. ಬಂದರೆ ಒಬ್ಬರೇ ಬರೋಕ್ಕೆ ಹೋಗ್ಬೇಡ್ರಿ. ಒಬ್ಬರೇ ಬಂದರೆ ತುಂಬ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಸೊ ನೀವು ನೋಡ್ಬೋದಲ್ಲಿ ಆಪೋಸಿಟಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಬಾವಿಗೆ ಸ್ಟೆಪ್ ಬೈ ಸ್ಟೆಪ್ಸ್ ಇಳಿಬೇಕು. ಈ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೆಂಗೆ ಇಳಿತೀವಲ್ಲ ನಾವು ಅದೇ ಥರ. ಸೊ ನೆಕ್ಸ್ಟ್ ರೌಂಡ್ ಕೆಳಗಡೆ ಹೋಗ್ಬೇಕಂದ್ರೆ ಈ ಒಂದು ರೀತಿಯಾಗಿದೆ. ಸೊ ಇಲ್ಲೂ ಕೂಡ ಇಳ್ಕೊಂಡು ಹೋಗ್ಬೇಕಾಗುತ್ತೆ. ಸ್ವಲ್ಪ ಸ್ಲಿಪ್ ಆದರೆ ಅಂದ್ಕೊಳ್ಳಿ, ಸ್ವಲ್ಪ ಸ್ಲಿಪ್ ಆದ್ರೂ ಕೂಡ ಕೆಳಗಡೆನೆ ಡೈರೆಕ್ಟ್ ಜರ್ಕೊಂಡು ಹೋಗ್ಬಿಡ್ತೀವಿ ಹೆಂಗೇನೆ. ಸೊ ಅದಕ್ಕೆ ನಿಧಾನವಾಗಿ ಜಾರಂಥ ಸ್ಲಿಪ್ಪರ್ಸ್ ಹಾಕೊಂಡು ಬರಬೇಡಿ. ಸೊ ನೀವು ನೋಡ್ಬೋದು, ಹಗಲತ್ತಲೇ ಭಯ ಆಗುತ್ತೆ. ಇನ್ನು ರಾತ್ರಿ ವೇಳೆ ಎಲ್ಲೂ ಬರೋಕ್ಕೆ ಹೋಗಬೇಡಿ. ಸೊ ನೋಡಿ ಸ್ನೇಹಿತರೆ,
ನೀವೇನು ನೋಡ್ತಿರಲ್ಲ ಬಾವಿ, ಸೊ ಇದೇ ಆ ಬಾವಿ. ರಾಜ ಅಫ್ಜಲ್ ಖಾನ್ ಅದೇ ಅಲ್ಲಿ ಮೇಲ್ಗಡೆಯಿಂದ ಇಲ್ಲಿ ಕೆಳಗಡೆ ಅವ್ರು ಆಳದಲ್ಲಿ ದೂಕಿ ಅವರೆಲ್ಲ ಸಾಯಿಸಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ, ಇನ್ನು ಯುದ್ಧ ಮಾಡಿ ಬಂದಿರಲ್ಲ, ಯುದ್ಧ ಮಾಡಿ ಬರೋದಿಲ್ಲ ಅವರು. ಯಾಕಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆ ಹತ್ತಕ್ಕೆ ಬಿಡಲ್ಲ ಅವ್ರಿಗೆ. ಅಲ್ಲೇ ಕೆಳಗಡೆ ಪ್ರತಾಪ್ಗಢ ಅಂತ ಹೇಳಿ ಒಂದು ಕೋಟೆ ಇದೆ, ಆ ಕೋಟೆ ಕೆಳಗಡೆನೆ ಅಲ್ಲೇ ಅವ್ರದ್ದು ಸಮಾಧಿ ಮಾಡ್ಬಿಡ್ತಾರೆ. ಅಲ್ಲೇ ಅವ್ರನ್ನ ಯುದ್ಧದಲ್ಲಿ ಅವ್ರನ್ನ ಸೋಲಿಸ್ಬಿಡ್ತಾರೆ. ಸೊ ಅವರು ನಿಧನವಾದ ದಿನಾಂಕ ಬಂದು 1659 20 ನವಂಬರ್. ಸೊ ನಾನು ಅಂದ್ಕೊಂಡಿದ್ದೀನಿ ಅದೇ ಇರಬೇಕು, 1659 ಅಂತೂ ಕರೆಕ್ಟ್. ಸೊ ಅಲ್ಲೇ ಅವ್ರದ್ದು ದೇಹ ತ್ಯಾಗನ ಮಾಡ್ತಾರೆ ಅಫ್ಜಲ್ ಖಾನ್ ಅವರು. ಸೊ ನೀವು ಇಲ್ಲಿ ನೋಡ್ಬೋದು, ಇದೇ 63 ಹೆಂಡತಿಯರನ್ನ ಅಫ್ಜಲ್ ಖಾನ್ ಅವರು ಕೊಂದಂಥ ಸ್ಥಳ. ಈ ಕಡೆಯಿಂದ ಕೊಂದು ಆ ಕಡೆ 63 ಸಮಾಧಿಗಳನ್ನ ಮಾಡಿದ್ದಾರೆ. ಅದಕ್ಕೆ ಈ ಒಂದು ಜಾಗಕ್ಕೆ ಸಾಲ್ಟ್ ಕವರ್ ಅಂತ ಕರೀತಾರೆ. ಸೊ ನೋಡ್ಬಿಡಿ ಒಂದು ಜಾಗನ ಇನ್ನೊಂದು ಸತಿ ತುಂಬ. ಸೊ ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಇದೇ ವಿಜಯಪುರದ ಪ್ರಖ್ಯಾತ ಸಾಲ್ಟ್ ಕವರ್. ಸೊ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಂಟೆಂಟ್ ಅಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಾಂಬೆ.